ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ನಾನು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುವಂಥ ಒಂದು ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನು ತುಲಿಪ್ ಜಪಾನ್ದು 10 0.75 ನೀಡಲ್ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ಸೊ ಎಂದಿನಂತೆ ಇವತ್ತು ಕೂಡ ನಾನು ಬಿಳಿ ಬಟ್ಟೆಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಕಾಮನ್ ಆಗಿ ನಾನು ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ 2 ಸಾರಿ ಲಾಕ್ ಮಾಡ್ಕೊತಿದ್ದೆ. ಬಟ್ ಈ ಡಿಸೈನ್ಗೆ ನಾನು ಒಂದು ಸಾರಿ ಅಷ್ಟೇ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊತೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತೀನಿ. ಒಂದು ಸಾರಿ ದಾರ ಸುತ್ತಕೊಂಡು ಇವಾಗ ನಾವು ಏನು ಬಟ್ಟೆಗೆ ಚುಚ್ಚಿದ್ವಿ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಬೇಕು. ನೋಡಿ, ದಾರನ ಆ ಕಡೆಯಿಂದ ಈ ಕಡೆಗೆ ತಂದು 2 ದಾರದಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಆಯಿತು. ಇವಾಗ ಫಸ್ಟು ಒಂದು ಸಾರಿ ಚೈನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಕೂಡ ಒಂದು ಕಂಬ ಅಂತ ನಾನು ಕೌಂಟ್ ತಗೊತೀನಿ. ಸೊ ಈ ರೀತಿ ನಾವು 7 ಸಾರಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಬೇಕು. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಫಸ್ಟು ಎಲ್ಲಿ ನಾವು ಚುಚ್ಚಿದ್ವಿ ಅದ್ರ ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ಥ್ರೆಡ್ನ ಈ ಕಡೆಗೆ ತಗೊಂಬರ್ತೀನಿ. ಸೊ ಥ್ರೆಡ್ನ ನೀವು ನೀಟಾಗಿ ತಗೊಬೇಕಾಗುತ್ತೆ. ನೋಡಿ, 2 ದಾರನ ಒಂದು ಮಾಡ್ಕೊತೀನಿ, ಮತ್ತು 2 ದಾರನ ಒಂದು ಮಾಡ್ಕೊತೀನಿ. ಸೊ ಇಲ್ಲಿ ಎಲ್ಲ ಕಂಬಗಳನ್ನು ಒಂದೇ ಸಮವಾಗಿ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಬರೋದು ಬೇಡ. ಮತ್ತು ನಾನಿಲ್ಲಿ 7 ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. ಲೆಕ್ಕ ಇಟ್ಕೊಂಡು ಹಾಕ್ಕೊಳ್ಳಿ. ಸೊ ಮೊದಲಲ್ಲಿ ನೀವು ಎಷ್ಟು ಡಬಲ್ ಕ್ರೋಶ ಕಂಬ ಹಾಕ್ಕೊಂಡಿರ್ತೀರಿ, ಮತ್ತು ಮುಂದೆ ಕೂಡ ನಾವು ಅಷ್ಟೇ ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಬೇಕಾಗುತ್ತೆ. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಬಟ್ಟೆಗೆ ಒಂದು ಸಾರಿ ನೀಡಲಿಂದ ಚುಚ್ಚಿ ಥ್ರೆಡ್ನ ಆ ಕಡೆಯಿಂದ ಈ ಕಡೆಗೆ ತಂದು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಇವಾಗ ಇಲ್ಲಿ 7 ಕಂಬಗಳಾಗಿದೆ, ಡಬಲ್ ಕ್ರೋಶ ಕಂಬಗಳು. ಫಸ್ಟು ಚೈನ್ ಹಾಕಿದ್ನಲ್ಲ, ಅದನ್ನು ಕೂಡ ನಾನು ಒಂದು ಕಂಬ ಅಂತ ಕೌಂಟಿಗೆ ತಗೊತೀನಿ. ಸೊ ಇಲ್ಲಿ ಒಟ್ಟು 7 ಕಂಬಗಳಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಸ್ಟ್ರೈಟಾಗಿ ಬಟ್ಟೆಗೆ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಆವಾಗ ಅದ್ರದ್ದು ಸ್ಪೇಸು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಬೇಕು. ಯಾಕಂದರೆ ನಾವಿಲ್ಲಿ ಹಾಕ್ತಾ ಇರೋದು ಡಬಲ್ ಕ್ರೋಶ ಕಂಬ ಹಾಕ್ಕೊತಾ ಇದ್ದೀವಿ. ಸೊ ಸಿಂಗಲ್ ಕ್ರೋಶ ಮಾಡ್ತಾ ಇಲ್ಲ. ಹಾಗಾಗಿ ನಾವು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡೇ ಬಟ್ಟೆಗೆ ಲಾಕ್ ಮಾಡ್ಕೊಬೇಕಾಗುತ್ತೆ. ಆವಾಗಷ್ಟೇ ನಮಗೆ ಡಬಲ್ ಕ್ರೋಶ ಕಂಬ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ನೀವು ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡಿಬಿಟ್ರೆ ನಮಗಿಲ್ಲಿ ಸ್ಪೇಸು ಇಷ್ಟು ನೀಟಾಗಿ ಬರೋದಿಲ್ಲ, ಕೆಳಗಡೆಗೆ ಆಗಿಬಿಡುತ್ತೆ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಮೊದಲು ಎಲ್ಲಿಗೆ ಚುಚ್ಕೊಂಡಿದ್ವಿ ಅದ್ರ ಪಕ್ಕನೇ ನೀಡಲ್ನ ಚುಚ್ಚಿ ಮತ್ತೆ ಡಬಲ್ ಕ್ರೋಶ ಕಂಬ ಒಂದು ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಇಲ್ಲೂ ಕೂಡ ನಾವು 7 ಸಾರಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಬೇಕು. ಸೊ ನಿಮಗೆ ಎಲ್ಲಾದರೂ ಥ್ರೆಡ್ದು ಎಳೆ ಬಿಟ್ಕೊಂತು ಅಂತ ಅನಿಸಿದರೆ ಅಲ್ಲೇ ನೀವು ಕರೆಕ್ಟ್ ಮಾಡ್ಕೊಂಬಿಡಿ. ಮತ್ತು ಹಾಗೆಯೇ ಥ್ರೆಡ್ನ ಬಿಟ್ಟು ವರ್ಕ್ ಮಾಡ್ಕೊಂಡು ಹೋಗಬೇಡಿ, ಅದು ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ. ಸೊ ಪ್ರತಿಯೊಂದು ಕಂಬಕ್ಕೂ ನೀವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಹಾಕ್ಕೊಬೇಕು ಬೇಸಲ್ಲಿ. ಸೊ ನಾವು ಪ್ರತಿ ಸಾರಿ ಬೇಸಲ್ಲಿ ಸಿಂಗಲ್ ಕ್ರೋಶ ಅಷ್ಟೇ ಮಾಡ್ಕೊತಾ ಇದ್ವಿ. ಈ ಡಿಸೈನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀವಿ. ಸೊ ಈ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಬೇಸ್ ತುಂಬ ದೊಡ್ಡದಾಗಿ ಎದ್ದು ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಡಬಲ್ ಕ್ರೋಶ ಕಂಬ ಹಾಕ್ಕೊತಾ ಇದ್ದೀವಿ ಬೇಸ್ನಲ್ಲಿ. ನೋಡಿ, ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊತಾ ಇದ್ದೀನಿ. ಬಟ್ಟೆಗೆ ಚುಚ್ಚಿ ಥ್ರೆಡ್ನ ಆ ಕಡೆಯಿಂದ ಈ ಕಡೆಗೆ ತಂದು 2 ದಾರನ ಒಂದು ಮಾಡ್ಕೊತೀನಿ, ಮತ್ತು ಇನ್ನೊಂದು ಸಾರಿ 2 ದಾರನ ಒಂದು ಮಾಡ್ಕೊತೀನಿ. ನೋಡಿ, ಆವಾಗ ಡಿಸೈನು ಈ ರೀತಿ ಕಾಣಿಸುತ್ತೆ.
ಸೊ ಎಲ್ಲ ಒಂದೇ ಲೆವೆಲ್ಗೆ ಹಾಕ್ಕೊಬೇಕು, ಅವಾಗಷ್ಟೇ ಅದು ನೀಟಾಗಿ ಕಾಣಿಸುತ್ತೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ದಾರನ ಸ್ವಲ್ಪ ಮೇಲ್ ಮಾಡ್ಕೊತೀನಿ. ನೋಡಿ ಈ ರೀತಿ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಪೂರ್ತಿ ರೌಂಡ್ ಶೇಪ್ ಇಲ್ಲ. ನೀವು ಬೇಕಂದರೆ ರೌಂಡ್ ಶೇಪ್ದು ಬೀಡ್ ಬೇಕಂದರೆ ಯೂಸ್ ಮಾಡ್ಬೋದು. ಇದು ನೋಡಿ ಹೊಟ್ಟೆ ಮೇಲೆ ಸ್ವಲ್ಪ ಉಬ್ಬಿರೋ ರೀತಿ ಇದೆ. ಸೊ ಈ ರೀತಿ ಬೀಡನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೀಡನ್ನ ಯಾರು ಯಾವ ಡಿಸೈನ್ ಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಇದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ನೋಡಿ ನಾನು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ ಇನ್ಸರ್ಟ್ ಆದಮೇಲೆ ಒಂದು ಸಾರಿ ಬೀಡ್ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು. ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಳ್ಳೇಬೇಕು. ಸುತ್ತಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ನೀಡಲ್ನ ಚುಚ್ಚಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ಸೊ ಇಲ್ಲಿ ನೀವು ತುಂಬ ಗಮನ ಇಟ್ಟು ನೆನ್ಪಿಟ್ಕೊಂಡು ನೋಡ್ಕೊಬೇಕು. ಸೊ ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ಬಟ್ಟೆಗೆ ಸಿಂಗಲ್ ಕ್ರೋಶ ಮಾಡೋ ಹಾಗಿಲ್ಲ. ಸೊ ಎಲ್ಲಿ ಲಾಕ್ ಮಾಡಬೇಕಂದ್ರೂ ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡೇ ಲಾಕ್ ಮಾಡಬೇಕು. ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ ಪಕ್ಕಕ್ಕೇನೆ. ಸೊ ಇದೇ ರೀತಿ ಮತ್ತೆ 7 ಸಾರಿ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶ ಕಂಬಗಳಾದಮೇಲೆ ಒಂದು ಸಾರಿ 3 ಚೈನ್ ಹಾಕ್ಕೊಬೇಕು. ಮತ್ತು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಕೊಬೇಕು. ಮತ್ತು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಸಾರಿ ಚೈನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಈ ರೀತಿ ನೀವು ಪೂರ್ತಿ ಬೇಸ್ನ ಹಾಕ್ಕೊಂಡು ಹೋಗಬೇಕು. ನೋಡಿ 7 ಕಂಬಗಳಾದಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾನು ಬಟ್ಟೆಗೆ ನೀಡಲ್ನ ಚುಚ್ಚಿ ಡಬಲ್ ಕ್ರೋಶ ಮಾಡ್ಕೊತೀನಿ. ಇದೇ ರೀತಿ ನೀವು ಪೂರ್ತಿ ಬೇಸ್ನ ಮಾಡ್ಕೊಬೇಕು. ಕೊನೆಯಲ್ಲಿ ಒಂದು ಬೀಡ್ ಆದಮೇಲೆ ಚೈನ್ ಬರೋ ಹಾಗೆ ನೋಡ್ಕೊಬೇಕು. ಸೊ ಇದಾದಮೇಲೆ ಕೊನೆಯಲ್ಲಿ ನಾನು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಪೂರ್ತಿ ಬೇಸು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಒಂದು ಸಾರಿ 3 ಚೈನ್ ಹಾಕಿದ್ದೀನಿ, ಒಂದು ಬೀಡ್ ಆ್ಯಡ್ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಮಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಫಸ್ಟು 2 ಚೈನ್ ಏನು ಹಾಕಿದ್ದೀವಿ ಅದ್ರ ಮೇಲ್ಗಡೆಗೆ ಒಂದು ಸಾರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ನೀವಿಲ್ಲಿ ಬೇಕಂದರೆ ಕಂಬದ ಗ್ಯಾಪಿಗಾದರೂ ನೆಕ್ಸ್ಟು ಸಿಂಗಲ್ ಕ್ರೋಶ ಮಾಡ್ಕೊಬೋದು. ಅಥವಾ ಕಂಬದ ಮೇಲ್ಗಡೆ ಚೈನಲ್ಲಿ ಹೋಲ್ ಇರುತ್ತಲ್ಲ, ಸೊ ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಬೋದು. ನಾನಿಲ್ಲಿ ಕಂಬದ ಮೇಲ್ಗಡೆ ಚೈನಿಗೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಹೋಗ್ತೀನಿ. ಎಷ್ಟು ಚೈನ್ ಇದೆಯೋ ಅಷ್ಟು ಚೈನ್ದು ಮೇಲೆ ಹೋಲಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸೊ ಕಂಬದ ಹೋಲ್ಗೆ ನಾನು ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊತಾ ಇಲ್ಲ. ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ಲ, ಆ ಚೈನ್ದು ಹೋಲ್ ಗ್ಯಾಪಿಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು 7 ಕಂಬಗಳನ್ನ ಹಾಕಿದ್ದೀವೋ ಅಷ್ಟು 7 ಕಂಬದ ಮೇಲುಗಡೆ ಚೈನ್ದು ಹೋಲಿಗೆ ನಾನು ಲಾಕ್ ಮಾಡಿಕೊಂಡೆ. ನೋಡಿ ನಿಮಗಿಲ್ಲಿ ನೀಟಾಗಿ ಕಾಣಿಸ್ತಾ ಇರ್ಬೋದು. ಕಂಬದ ಗ್ಯಾಪ್ ಏನಿದೆ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಂಡಿಲ್ಲ ಸಿಂಗಲ್ ಕ್ರೋಶನ. ಮೇಲ್ಗಡೆ ಚೈನ್ದು ಹೋಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ಚೈನ್ ಇದೆಯಲ್ಲ 3 ಚೈನು, ಆ 3 ಚೈನ್ ಮೇಲ್ಗಡೆ ಕೂಡ ನಾನು ಸಿಂಗಲ್ ಕ್ರೋಶ ಮಾಡ್ಕೊತೀನಿ 3 ಸಾರಿ. 3 ಸಾರಿ ಮಾಡ್ಕೊಬೋದು, ಅಥವಾ ಎಷ್ಟು ಚೈನ್ ಹಿಡಿಸುತ್ತೆ ಅಷ್ಟು ಸಾರಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಬೋದು. ನೋಡಿ ನನಗಿಲ್ಲಿ ಕರೆಕ್ಟಾಗಿ 3 ಸಿಂಗಲ್ ಕ್ರೋಶ ಹಿಡಿಸ್ತಾ ಇದೆ. ಕರೆಕ್ಟಾಗಿ 3 ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಕಂಬದ ಮೇಲ್ಗಡೆ ಚೈನ್ ಏನಿದೆ ಅದ್ರದ್ದು ಹೋಲ್ ಗ್ಯಾಪಿಗೆ ನಾನು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಸಾರಿ ಮಾಡಿಕೊಂಡೆ, ಎರಡನೇ ಸಾರಿ ಮಾಡಿಕೊಂಡೆ, ಮತ್ತು ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊತೀನಿ. ಸೊ ಒಟ್ಟು 3 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊತೀನಿ ನಾನು. 7 ಡಬಲ್ ಕ್ರೋಶ ಕಂಬದ ಮೇಲ್ಗಡೆ ನಾನು 3 ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡೆ. ನೋಡಿ 4 ಕಂಬಗಳನ್ನ ಗ್ಯಾಪ್ ಕೊಡಬೇಕು ನಾವು. ಬೀಡನ್ನ ಆ ಕಡೆ ಈ ಕಡೆ 4 ಕಂಬ ಗ್ಯಾಪ್ ಕೊಡಬೇಕು.
ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊತಾ ಇದ್ದೀನಿ. 2 ಸಾರಿ ದಾರ ಸುತ್ಕೊಂಡು ಬೀಡ್ ಹಿಂದೆಗಡೆ ಒಂದು ಥ್ರೆಡ್ ಇದೆ ನೋಡಿ ಇಲ್ಲಿ. ಆ ಥ್ರೆಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಆ ಕಡೆಯಿಂದ ಈ ಕಡೆಗೆ ತಂದು ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊತೀನಿ. ಸೊ ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನಾನು ಮತ್ತೆ ಇನ್ನೊಂದು ಸಾರಿ ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಸೊ ಇದೇ ರೀತಿ ನೀವು ಬೀಡ್ ಹಿಂದೆ ಇರೋ ದಾರ ಕಂಪ್ಲೀಟ್ ಆಗೋವರೆಗೂ ತ್ರಿಬಲ್ ಕ್ರೋಶೆ ಮಾಡ್ಕೊಬೇಕು, ಅಥವಾ 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಬೇಕು. ನೋಡಿ, ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ತಗೊಂಡೆ, ಮತ್ತೆ ಬೀಡ್ ಹಿಂದೆ ಇರೋ ದಾರದೊಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ, 2 ದಾರನ ಇನ್ನೊಂದು ಸಾರಿ ಒಂದು ಮಾಡಿಕೊಂಡೆ, ಕೊನೆಯಲ್ಲಿ ಉಳಿದಿದ್ದ 2 ದಾರನ ಕೂಡ ಇನ್ನೂ ಒಂದು ಮಾಡಿಕೊಂಡೆ. ಸೊ ಇದೇ ರೀತಿ ನೀವು ಪೂರ್ತಿ ಮಾಡ್ಕೊಂಡು ಹೋಗಬೇಕು. ನಿಮಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಬೇಡ ಅಂದರೆ ಡಬಲ್ ಕ್ರೋಶೆ ಕಂಬ ಕೂಡ ಹಾಕ್ಕೊಬೋದು. ಸೊ ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಆರ್ಚ್ದು ಸೈಜು ಸ್ವಲ್ಪ ಸ್ಮಾಲ್ ಬರುತ್ತೆ. ಈ ರೀತಿ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಂಡ್ರೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊತಾ ಇದ್ದೀನಿ. ಸೊ ಈ ಡಿಸೈನು ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನಾವು ಇದಕ್ಕೆ ಜಾಸ್ತಿ ಬೀಡ್ ಕೂಡ ಆ್ಯಡ್ ಮಾಡಿರಲ್ಲ. ಸೊ ಬೇಸಲ್ಲಿ ಅಲ್ಲಲ್ಲಿ ಒಂದೊಂದು ಬೀಡ್ ಮಾತ್ರ ಆ್ಯಡ್ ಮಾಡಿರ್ತೀವಿ. ಸೊ ಹಾಗಾಗಿ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಮೇಲ್ಗಡೆ ಬೀಡ್ ಬೇಕಂದರೆ ಬೀಡನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಅದನ್ನು ನಾನು ಮುಂದಿನ ವೀಡಿಯೋಸ್ನಲ್ಲಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಆರ್ಚ್ನಲ್ಲಿ ಯಾವುದೇ ರೀತಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇಲ್ಲ, ಪ್ಲೇನ್ ಆರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಟ್ಟು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡಿದ್ದೀವಿ. ಸೊ ಮೊದಲಲ್ಲಿ ನಾವು ಬೀಡ್ನ ಪಕ್ಕ 4 ಕಂಬಗಳನ್ನ ಬಿಟ್ಟು ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ. ಸೊ ಇಲ್ಲೂ ಕೂಡ ಕಂಬದ ಈ ಕಡೆ ಲಾಸ್ಟಲ್ಲಿ 4 ಕಂಬ ಬಿಟ್ಟು ಮೇಲ್ಗಡೆ ಚೈನ್ದು ಗ್ಯಾಪ್ ಏನಿದೆ ಅದ್ರ ಹೋಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಬೇಕು. ಫಸ್ಟು ಕಂಬಗಳನ್ನ ಎಷ್ಟು ಲಾಕ್ ಮಾಡ್ಕೊಂಡಿರ್ತೀವಿ ಲಾಸ್ಟಲ್ಲಿ ಕೂಡ ಅಷ್ಟೇ ಕಂಬಕ್ಕೆ ನಾವು ಲಾಕ್ ಮಾಡ್ಕೊಬೇಕು. ಇವಾಗ ಮತ್ತೆ 2 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊತೀವಿ. ಒಂದು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿ ಒಟ್ಟು 3 ಸಿಂಗಲ್ ಕ್ರೋಶೆ ಆಗುತ್ತೆ ಡಬಲ್ ಕ್ರೋಶೆ ಕಂಬದ ಮೇಲೆ. ಮತ್ತು ಚೈನ್ ಏನಿದೆ ಚೈನ್ ಹೋಲ್ಗೆ ಕೂಡ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 3 ಸಾರಿ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಚೈನ್ದು ಗ್ಯಾಪಿಗೆ. ಸೊ ನೀವು ಬೇಕಂದರೆ ಇಲ್ಲಿ ಅದಕ್ಕೇನೆ ಸಿಂಗಲ್ ಕ್ರೋಶೆ ಮಾಡ್ಕೊಬೋದು, ಅಥವಾ ಮೇಲ್ಗಡೆ 3 ಪ್ಲೇನ್ ಚೈನ್ ಹಾಕಿ ಕೂಡ ನಾವು ಲಾಕ್ ಮಾಡ್ಕೊಬೋದು. ನೋಡಿ, 3 ಸಿಂಗಲ್ ಕ್ರೋಶೆ ಆದಮೇಲೆ ಕಂಬದ ಮೇಲ್ಗಡೆ ಚೈನ್ದು ಗ್ಯಾಪ್ ಏನಿದೆ ಅದಕ್ಕೆ ನಾನು ಮತ್ತೆ 3 ಸಾರಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 1 2 3 3 ಸಾರಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊತೀನಿ. ದಾರ ಸುತ್ಕೊಂಡು ಬೀಡ್ ಹಿಂದೆಗಡೆ ಇರೋ ಥ್ರೆಡ್ಡಿಗೆ ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊತೀನಿ. ಸೊ ನೀವಿಲ್ಲಿ ತ್ರಿಬಲ್ ಕ್ರೋಶೆ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಹಾಗೆ ಮಾಡ್ಕೊಳ್ಳಿ. ಸೊ ಆವಾಗಷ್ಟೇ ಆರ್ಚು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಒಂದು ದೊಡ್ಡದು ಅಥವಾ ಒಂದು ಚಿಕ್ಕದು ಈ ರೀತಿ ಮಾಡಿಕೊಂಡ್ರೆ ನೋಡೋದಕ್ಕೆ ಡಿಸೈನು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದೇ ರೀತಿ ನೀವು ಪೂರ್ತಿ ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸೊ ಬೇಸ್ ಎಲ್ಲಿವರೆಗೂ ಹಾಕಿರ್ತೀವಿ ಅಲ್ಲಿವರೆಗೂ ನಾವು 2ನೇ ಸ್ಟೆಪ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಸೊ ಈ ಪೂರ್ತಿ ಡಿಸೈನು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ.
ನೋಡಿ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಡಿಸೈನ್ ನೋಡೋದಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಕೂಡ ಕಾಣಿಸುತ್ತೆ. ಮತ್ತು ಕಲರ್ ಕಾಂಬಿನೇಷನ್ ಕೂಡ ಎರಡೂ ಕಲರು ಇಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ. ಸೊ ಒಂದು ಕಡೆ 3 ಚೈನ್ದು ಗ್ಯಾಪ್ ಕೊಟ್ಟಿದ್ದೀವಲ್ಲ, ಅಲ್ಲಿಗೆ ನಾನು 100 ಎಳೆನ ದಾರ ತೆಕ್ಕೊಂಡು ಕುಚ್ಚು ಕಟ್ಟಿದ್ದೀನಿ. 100 ಎಳೆ ದಾರ ತೆಗೊಂಡು ಕುಚ್ಚು ಕಟ್ಟಿದಾಗ ಅದು 200 ಎಳೆ ದಾರ ಆಗುತ್ತೆ. ಸೊ ಇದಕ್ಕೆ ನಾನು ಸಿಂಪಲ್ ಆಗಿರಲಿ ಅಂತ ಕುಚ್ಚನ್ನ ಕಡಿಮೆ ದಾರ ತಗೊಂಡಿದ್ದೀನಿ. ಡಿಸೈನ್ ನೋಡಿ ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತಾ ಇದೆ. ನೀವು ಬೇಕಂದರೆ ಇಲ್ಲಿ ಕುಚ್ಚಿಗೆ 130 ಎಳೆ ದಾರ ಕೂಡ ತಗೊಬೋದು, ಅಥವಾ 150 ಎಳೆ ದಾರ ಕೂಡ ತಗೊಬೋದು. ಸೊ ನೀವು ಎಷ್ಟೆಳೆ ದಾರ ತಗೊತೀರಾ ಕುಚ್ಚು ಅಷ್ಟು ದಪ್ಪದಾಗಿ ಕಾಣಿಸುತ್ತೆ. ಸೊ ಅದ್ರದ್ದು ವಿಡಿಯೋಸ್ನ ಕೂಡ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಸೊ ನೋಡಿ ಆರ್ಚ್ ಎಷ್ಟು ದೊಡ್ಡದಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ. ಸೊ ಈ ಡಿಸೈನ್ ನೋಡಿ, ಇದರಲ್ಲಿ ನಾನು ಆರ್ಚ್ನ ಡಬಲ್ ಕ್ರೋಶಾ ಕಂಬ ಹಾಕಿ ಮಾಡಿರೋದು. ಸೊ ಇದುವರೆಗೂ ನೀವು ನೋಡಿದ್ದು ತ್ರಿಬಲ್ ಕ್ರೋಶಾ ಕಂಬ, ಇದರಲ್ಲಿ ನಾನು ಡಬಲ್ ಕ್ರೋಶಾ ಕಂಬ ಹಾಕಿ ಡಿಸೈನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕುಚ್ಚಿಗೆ ನಾನು 130 ಎಳೆ ದಾರ ತಗೊಂಡಿದ್ದೀನಿ. ಸೊ ನೀವು ಇಲ್ಲೇ ಕಂಪೇರ್ ಮಾಡಿ ನೋಡ್ಬೋದು, 130 ಎಳೆ ದಾರ ಎಷ್ಟು ದಪ್ಪದಾಗಿ ಕಾಣಿಸುತ್ತೆ ಕುಚ್ಚಿಗೆ. ಸೊ 100 ಎಳೆ ದಾರ ತಗೊಂಡ್ರೆ ಎಷ್ಟು ಸ್ಲಿಮ್ಮಾಗಿ ಕಾಣಿಸುತ್ತೆ. ಸೊ ಯಾರಿಗೆ ಯಾವ ರೀತಿ ಕುಚ್ಚು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಬೋದು. ನೋಡಿ ಮೇಲ್ಗಡೆ ಇರೋದು ನಾನು ಡಬಲ್ ಕ್ರೋಶಾ ಕಂಬ ಹಾಕಿ ಮಾಡಿರುವಂಥ ಆರ್ಚು, ಕೆಳಗಡೆ ಇರೋದು ತ್ರಿಬಲ್ ಕ್ರೋಶಾ ಕಂಬ ಹಾಕಿ ಮಾಡಿರುವಂಥ ಆರ್ಚು. ಮತ್ತು ಮೇಲ್ಗಡೆ ಕುಚ್ಚಿಗೆ ನಾನು 130 ಎಳೆ ದಾರ ಹಾಕಿದ್ದೀನಿ, ಕೆಳಗಡೆ ಕುಚ್ಚಿಗೆ 100 ಎಳೆ ದಾರ ಅಷ್ಟೇ ಹಾಕಿದ್ದೀನಿ. ಸೊ ಎರಡೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಡಿಸೈನ್ನ ಯಾವ ರೀತಿ ಬೇಕಂದ್ರೂ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಸೊ ಅವ್ರವ್ರದ್ದು ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ದೊಡ್ಡದಾಗಿ ಬೇಡ ಅಂತಾರೆ, ಕೆಲವೊಬ್ಬರು ಚಿಕ್ಕದಾಗಿ ಬೇಡ ಅಂತಾರೆ. ಸೊ ಹಾಗಾಗಿ ನಾವು ಡಿಸೈನ್ಸ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಬೋದು. ಈ ಡಿಸೈನ್ಗೆ ನಾವು 550ರಿಂದ 650 ರೂಪಾಯಿವರೆಗೂ ಚಾರ್ಜಸ್ ಮಾಡ್ಬೋದು. ಸೊ ಪ್ಲೇಸಸ್ ಮೇಲೆ ಡಿಪೆಂಡ್ ಮಾಡಿ ಚಾರ್ಜಸ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಸ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.